ಒಂದು ದೊಡ್ಡ ಪುಟ್ಟಿಯಲ್ಲಿ 3 ಕಿತ್ತಳೆಗಳು, 2 ಸೇಬು ಹಣ್ಣುಗಳು ಮತ್ತು 5 ಬಾಳೆಹಣ್ಣುಗಳು ಇವೆ. ಯಾದೃಚ್ಛಿಕವಾಗಿ ಒಂದು ಹಣ್ಣನ್ನು ಹೊರತೆಗೆದಾಗ ಅದು ಕಿತ್ತಳೆ ಹಣ್ಣು ಅಥವಾ ಬಾಳೆಹಣ್ಣು ಆಗಿರುವ ಸಂಭವನೀಯತೆ ಎಷ್ಟು? ನೋಡಿ, ಇಲ್ಲಿ ಇದು ಪ್ರಾಬಬಿಲಿಟಿ ರಿಲೇಟೆಡ್ ಕ್ವಶನ್. ಸೊ ಫಸ್ಟ್ ಟೋಟಲ್ ಒಟ್ಟು ಹಣ್ಣುಗಳು ಎಷ್ಟಿದೆ ಅಂತ ನೋಡ್ಬೇಕು. ಒಟ್ಟು ಹಣ್ಣುಗಳು ಎಷ್ಟಿದೆ ಅಂತಂದ್ರೆ 3 ಕಿತ್ತಳೆ ಹಣ್ಣು ಪ್ಲಸ್ 2 ಸೇಬು ಹಣ್ಣು ಪ್ಲಸ್ 5 ಬಾಳೆಹಣ್ಣು. ಎರಡನ್ನು ಆಡ್ ಮಾಡಿದ್ರೆ 3 + 2 5, 5 + 5 10. ಇದೇನಾಗ್ತದೆ ಇದು ಅಂತಂದ್ರೆ ಸ್ಯಾಂಪಲ್ ಸ್ಪೇಸ್ N(S) ಅಂತ ಹೇಳ್ತೀವಿ ನೋಡ್ರಿ. ಇದು ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಒಟ್ಟು ಇರ್ತಕ್ಕಂಥ ಎಲಿಮೆಂಟ್ಸ್ಗಳು. ಇದು 10. ಈಗ ನಾವು ಯಾವ್ದ್ರ ಪ್ರಾಬಬಿಲಿಟಿ ಫೈಂಡ್ ಮಾಡಬೇಕು ಅಂತಂದ್ರೆ ಕಿತ್ತಳೆ ಹಣ್ಣು ಅಥವಾ ಬಾಳೆಹಣ್ಣು ಆಗಿರುವಂತ ಸಂಭವನೀಯತೆ ಕಂಡುಹಿಡಿಬೇಕು. ಕಿತ್ತಳೆ ಹಣ್ಣು ಆಗಿರುವಂತ ಸಂಭವನೀಯತೆ ಎಷ್ಟು ಬರುತ್ತೆ ಅಂತಂದ್ರೆ ಕಿತ್ತಳೆ ಹಣ್ಣುಗಳು ಎಷ್ಟಿದೆ 3 ಮತ್ತು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಬಂದಿದೆ ಅಂತಂದ್ರೆ 10 ಬಂದಿದೆ. ದೇರ್ಫೋರ್ ಕಿತ್ತಳೆ ಹಣ್ಣು ಆಗಿರುವಂತ ಸಂಭವನೀಯತೆ 3/10. ಇನ್ನು ಬಾಳೆಹಣ್ಣು ಆಗಿರುವಂತ ಸಂಭವನೀಯತೆ ಎಷ್ಟು ಅಂತಂದ್ರೆ ಇಲ್ಲಿ 5 ಇದೆ, ಇದು 5/10. ಇಲ್ಲಿ ಅಥವಾ ಅಂತ ಹೇಳಿರೋದ್ರಿಂದ ಇವೆರಡನ್ನು ಇಂಡಿಪೆಂಡೆಂಟ್ ಇವೆಂಟ್ಗಳಾಗ್ತವೆ. ಹಾಗಾಗಿ ಇವೆರಡನ್ನು ಏನ್ ಮಾಡ್ಬೇಕು, ನಾವು ಎರಡನ್ನು ಆಡ್ ಮಾಡ್ಬೇಕು. ಸೊ ಎರಡನ್ನು ಕೂಡಿಸಿದಾಗ 3/10 ಪ್ಲಸ್ 5/10 ಎಷ್ಟಾಗ್ತದೆ 8/10. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 4 8, 2 5 10. ಸೊ ಸಂಭವನೀಯತೆ ಎಷ್ಟು ಬರುತ್ತೆ ಅಂತಂದ್ರೆ 4/5. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, ಒಂದು ತರಗತಿಯಲ್ಲಿನ 32 ವಿದ್ಯಾರ್ಥಿಗಳನ್ನು ಅವರಿಗಿರುವ ಸಹೋದರರು ಹಾಗೂ ಸಹೋದರಿಯರ ಸಂಖ್ಯೆಯ ಕುರಿತು ಸಮೀಕ್ಷೆ ಮಾಡಿದಾಗ ದೊರೆತ ದತ್ತಾಂಶವನ್ನು ಕೋಷ್ಟಕದಲ್ಲಿ ನೀಡಿದೆ. ಅಂದ್ರೆ ಅವರಿಗೆ ಎಷ್ಟು ಬ್ರದರ್ಸ್ ಇದ್ದಾರೆ, ಎಷ್ಟು ಸಿಸ್ಟರ್ಸ್ ಇದ್ದಾರೆ ಅಂತೇಳಿ ಒಂದು ಟೇಬಲ್ ಅನ್ನ ರೆಡಿ ಮಾಡಿದ್ದಾರೆ. ಆ ವಿದ್ಯಾರ್ಥಿಯು ಆ ತರಗತಿಯ ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದಾಗ ಆ ವಿದ್ಯಾರ್ಥಿಯು ತನ್ನ ಪೋಷಕರಿಗೆ ಒಂದೇ ಮಗು ಆಗಿರುವ ಸಂಭವನೀಯತೆ ಎಷ್ಟು? ಒಂದೇ ಮಗು ಆಗಿರ್ಬೇಕು ಅಂತಂದ್ರೆ ಅವನಿಗೆ ಯಾವುದೇ ಅಕ್ಕ ಅಥವಾ ತಂಗಿ ಇರಬಾರ್ದು, ಅಥವಾ ಅಣ್ಣ ಅಥವಾ ತಮ್ಮ ಇರಬಾರ್ದು. ಅಂದ್ರೆ ಅವನಿಗೆ ಯಾವುದೇ ಬ್ರದರ್ಸ್ ಇರಬಾರ್ದು ಮತ್ತು ಸಿಸ್ಟರ್ಸ್ ಇರಬಾರ್ದು. ಸೊ ಆ ರೀತಿ ಪ್ರಾಬಬಿಲಿಟಿ ಎಷ್ಟು ಬರುತ್ತೆ ಅಂತ ಇಲ್ಲಿ ಕೇಳಿದ್ರು. ಈ ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ನಮಗೆ ಈ ಟೇಬಲ್ ಅರ್ಥ ಆಗ್ಬೇಕು. ಇದರ ಅರ್ಥ ಏನಂದ್ರೆ 4 ಜನ ವಿದ್ಯಾರ್ಥಿಗಳಿಗೆ ಯಾವುದೇ ಬ್ರದರ್ಸ್ ಇಲ್ಲ, ಯಾವುದೇ ಸಿಸ್ಟರ್ಸ್ ಇಲ್ಲ. ಇಲ್ಲಿ 0 ಇದೆ, ಇಲ್ಲಿ 0 ಇದೆ ಅಂತಂದ್ರೆ ಅರ್ಥ ಯಾವುದೇ ಬ್ರದರ್ಸ್ ಇಲ್ಲ, ಯಾವುದೇ ಸಿಸ್ಟರ್ಸ್ ಇಲ್ಲ ಅಂತ. ಅಂದ್ರೆ ಅವರು ಸಿಂಗಲ್ ಚೈಲ್ಡ್ಗಳು. ಇನ್ನು 5 ಜನ ವಿದ್ಯಾರ್ಥಿಗಳು, ಫಾರ್ ಎಕ್ಸಾಂಪಲ್ S1, S2, S3, S4, S5, 5 ಮೆಂಬರ್ ಇದು ಸ್ಟೂಡೆಂಟ್ಸ್. ಇರು 5 ಜನ ಸ್ಟೂಡೆಂಟ್ಸ್ಗೆ ಎಷ್ಟು ಜನ ಬ್ರದರ್ಸ್ ಇದ್ದಾರೆ? ಒಬ್ಬೊಬ್ಬರೇ. ಇವ್ರಿಗೆ ಒಬ್ಬ ಬ್ರದರ್, ಇವನ್ಗೊಬ್ಬ ಬ್ರದರ್, ಇವನ್ಗೊಬ್ಬ ಬ್ರದರ್, ಇವನ್ಗೊಬ್ಬ ಬ್ರದರ್, ಇವನ್ಗೊಬ್ಬ ಬ್ರದರ್. ಆದ್ರೆ ಸಿಸ್ಟರ್ಸ್ ಯಾರು ಇಲ್ಲ. ಅಂದ್ರೆ ಈ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಂತಂದ್ರೆ ಈ ಹುಡುಗ ಪ್ಲಸ್ ಅವನ ಬ್ರದರ್ ಇಬ್ಬಿಬ್ರು ಇರ್ತಾರೆ ಅಂತ ಅರ್ಥ. ಇನ್ನು ಒಬ್ಬರಿಗೆ ಮಾತ್ರ 2 ಬ್ರದರ್ಸ್ ಇದ್ದಾರೆ, ಅಂದ್ರೆ ಆ ಮನೆಯಲ್ಲಿ 3 ಜನ ಇರ್ತಾರೆ ಅಂತ ಅರ್ಥ. ಯಾರು ಒಬ್ರು ಕೂಡ 3 ಜನ ಬ್ರದರ್ಸ್ ಇರಂತ ಯಾರು ಕೂಡ ಇಲ್ಲ. ಅದೇ ರೀತಿ 7 ಜನರಿಗೆ ಒಬ್ರು ಸಿಸ್ಟರ್ಸ್ ಇದ್ದಾರೆ, 7 ಜನ ಇದ್ದಾರೆ. ಆ ರೀತಿ ಯಾರು ಅಂತ ಗೊತ್ತಿಲ್ಲ. S1, S2, S3, 7 ಈ ರೀತಿ ತಗೊಂಡ್ರೆ ಒಬ್ಬೊಬ್ಬರೇ ಸಿಸ್ಟರ್ಸ್ ಇರೋದು ಅವರಿಗೆ. ಅಂದ್ರೆ ಆ ಮನೆಯಲ್ಲೂ 2 ಇದ್ದಾರೆ, ಆಯ್ತಾ. ಆದ್ರೆ ಅವ್ರಿಗೆ ಬ್ರದರ್ಸ್ ಇಲ್ಲ. ಅದೇ ರೀತಿ 6 ಜನರಿಗೆ ಒಬ್ಬ ಬ್ರದರ್ ಇದ್ದಾರೆ, ಒಬ್ಬ ಸಿಸ್ಟರ್ ಇದ್ದಾರೆ. ಸೊ ಈ ರೀತಿ ಏನು ಅಂತಂದ್ರೆ ಈ ಟೇಬಲ್ ಇರೋದು. ನಮಗ್ ಬೇಕಾಗಿರೋದು ಯಾವ ರೀತಿ ಸ್ಟೂಡೆಂಟ್ ಬೇಕು ಅಂತಂದ್ರೆ ಆ ತರಗತಿಯ ಒಬ್ಬ ಯಾದೃಚ್ಛಿಕ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿದಾಗ ಆ ವಿದ್ಯಾರ್ಥಿಯು ತನ್ನ ಪೋಷಕರಿಗೆ ಒಂದೇ ಮಗು ಆಗಿರ್ಬೇಕು. ಅಂದ್ರೆ ಅವ್ರಿಗೆ ಬ್ರದರು ಇರಬಾರ್ದು, ಸಿಸ್ಟರ್ ಇರಬಾರ್ದು, ಅವನು ಒಬ್ಬನೇ ಇರಬೇಕು. ಆ ರೀತಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ 4 ಜನ ಮಾತ್ರ ಇರೋದು. ಈ 4 ಜನ ಮಾತ್ರ. ಸೊ ಅವರಿಗೆ ಬ್ರದರ್ಸು ಇಲ್ಲ, ಸಿಸ್ಟರ್ಸು ಇಲ್ಲ. ಓಕೆ, ಹಾಗಾದ್ರೆ N(S) ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಬರ್ತಾರೆ? 32. ಅದರಲ್ಲಿ ನಮಗೆ ಬೇಕಾಗಿರಂತ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತಂದ್ರೆ 4 ಜನ ಇದ್ದಾರೆ. ಅಂದ್ರೆ N(E) ಅಂತ ಕರಿತೀವಿ ಇದನ್ನ. ಸೊ ಇದೆಷ್ಟು? 4. ಸೊ ಪ್ರೊಬ್ಯಾಬಿಲಿಟಿ N(P). ಸೊ ಪ್ರೊಬಾಬಿಲಿಟಿ ಸಂಭವನೀಯತೆ ಎಷ್ಟು ಬರುತ್ತೆ ಅಂತಂದ್ರೆ N(E) ಡಿವೈಡೆಡ್ ಬೈ N(S) ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಈಕ್ವಲ್ ಟು 4/32.
4 4 8 32. ಸೊ ಸಂಭವನೀಯತೆ ಎಷ್ಟು ಬರುತ್ತೆ? 1/8 ಬರುತ್ತೆ. ಸೊ ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 72ರ ಧನಾತ್ಮಕ ಅಪವರ್ತನಗಳಲ್ಲಿ ಒಂದು ಅಪವರ್ತನವನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದಾಗ ಅದು 11ಕ್ಕಿಂತ ಚಿಕ್ಕದಾಗಿರುವ ಸಂಭವನೀಯತೆ ಎಷ್ಟು? ಸೊ ಇಲ್ಲಿ ಧನಾತ್ಮಕ ಅಪವರ್ತನಗಳು ಅಂತಂದ್ರೆ ಒಟ್ಟು ಅಪವರ್ತನಗಳನ್ನ ಫಸ್ಟ್ ಕಂಡುಹಿಡಿಬೇಕು. ಅದು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು N(s) ಆಗುತ್ತೆ. ಇನ್ನು ನಮಗೆ ಬೇಕಾಗಿರೋಂಥ ಎಲಿಮೆಂಟ್ಗಳು ಯಾವ ರೀತಿ ಇರಬೇಕು ಅಂದ್ರೆ 11ಕ್ಕಿಂತ ಚಿಕ್ಕದಾಗಿರುವ. ಸೊ 11ಕ್ಕಿಂತ ಚಿಕ್ಕದಾಗಿರೋಂಥ ಅಪವರ್ತನಗಳು ಯಾವುವು ಅಂತ ಆಮೇಲೆ ಕಂಡುಹಿಡಿಯೋಣ. ಫಸ್ಟ್ 72ರ ಅಪವರ್ತನಗಳು ಯಾವ್ದು ಬರ್ತದೆ? 1 72, ಅದೇ ರೀತಿ 2 36 72, ಇನ್ನು 3 24 72, ಇನ್ನು 4ರಿಂದ ಹೋಗುತ್ತಾ 4 1 4, 3 ಉಳಿತು, 4 8 32, 4 18 32, 5ರಿಂದ ಹೋಗಲ್ಲ, 6ರಿಂದ ಹೋಗುತ್ತೆ ನೋಡ್ರಿ, 6 1 6 12, ಇನ್ನು 7ರಿಂದ ಹೋಗಲ್ಲ, 8 9 72 ಬರ್ತದೆ, ಇನ್ನು 9 8 72 ಆಲ್ರೆಡಿ ಬಂದಿದೆ. ಸೊ ಒಟ್ಟು ಎಷ್ಟು ಅಪವರ್ತನಗಳಿದೆ ಅಂತಂದ್ರೆ 1 2 3 4 5 6 6 12 ಅಪವರ್ತನ ಇದೆ. ಇದಕ್ಕೆ 72ಕ್ಕೆ 12 ಅಪವರ್ತನಗಳಿದೆ. ಸೊ ಯಾವ್ಯಾವ್ದದು? 72ಕ್ಕೆ ಇರುವಂತಹ ಅಪವರ್ತನಗಳು 1 2 3 4 6 8, ಮತ್ತೆ ಇಲ್ಲಿಂದ ಶುರು ಮಾಡಿ 9 12 18 24 36 72. ಅಂದ್ರೆ N(s) ಎಷ್ಟು ಬರುತ್ತೆ ಅಲ್ಲಿ? 12. ನನಗೆ ಬೇಕಾಗಿರೋದು 11ಕ್ಕಿಂತ ಚಿಕ್ಕದಾಗಿರುವ ಅಪವರ್ತನ. 11ಕ್ಕಿಂತ ಚಿಕ್ಕದಾಗಿರುವ ಅಂತಂದ್ರೆ ಇಲ್ಲಿವರೆಗೆ ಮಾತ್ರ. ಸೊ 11ಕ್ಕಿಂತ ಚಿಕ್ಕದು ಎಷ್ಟು ಅಪವರ್ತನಗಳಿದೆ ಅಂತಂದ್ರೆ 1 2 3 4 5 6 7. ಹಾಗಾದ್ರೆ ಸೊ ಎಕ್ಸ್ಪೆಕ್ಟೆಡ್ ಈವೆಂಟ್ ಎಷ್ಟು? 11ಕ್ಕಿಂತ ಚಿಕ್ಕದು ಅಂತಂದ್ರೆ ಎಷ್ಟಿದೆ? 1 2 3 4 5 6 7. ಸೊ ಇಟ್ ವಿಲ್ ಬಿ 7. ಹಾಗಾದ್ರೆ ಪ್ರೊಬ್ಯಾಬಿಲಿಟಿ ಎಷ್ಟು ಬರುತ್ತೆ ಅಂತಂದ್ರೆ N(e) ಡಿವೈಡೆಡ್ ಬೈ N(s). ಸೊ 15 ಯಾಕೆ ಬರ್ದೆ ನಾನು? ಆಕ್ಚುಲಿ ಇಟ್ ಈಸ್ 12. 12 ಇದೆ. ಸೊ 7/12. 7/12. ಸೊ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಒನ್, ದಾಳವೊಂದನ್ನು ಒಂದು ಬಾರಿ ಉರುಳಿಸಿದಾಗ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಸೊ ದಾಳ ಅಂತ ಬಂದಾಗ ಡೈಸ್ ಅಂತ ಹೇಳ್ತೀವಿ. ಸೊ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಬರುತ್ತೆ ಅಂತಂದ್ರೆ 6. ಸೊ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು. ಹಾಗಾಗಿ N(s) ಎಷ್ಟು ಬರುತ್ತೆ ಇಲ್ಲಿ? 6 ಬರುತ್ತೆ. ಯಾವ್ಯಾವ್ದು ನಂಬರ್ಸು? 1 2 3 4 5 6 ಆಯ್ತಾ? ಸೊ N(s) is 6. ಅದರಲ್ಲಿ ಉಳಿಸಿದಾಗ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ 6ರಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದೆ? 1 ಇದೊಂದು, ಆಮೇಲೆ ಇದೊಂದು, ಆಮೇಲೆ ಇದೊಂದು, ಅಂದ್ರೆ 2 3 5, 3 ಅವಿಭಾಜ್ಯ ಸಂಖ್ಯೆಗಳಿವೆ. ಹಾಗಾದ್ರೆ N(e) ಎಷ್ಟು ಬರುತ್ತೆ ಅಂತಂದ್ರೆ 3 ಬರ್ತದೆ. ಹಾಗಾಗಿ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತಂದ್ರೆ N(e) ಡಿವೈಡೆಡ್ ಬೈ N(s). ದಟ್ ಈಸ್ ನಥಿಂಗ್ ಬಟ್ 3/6. ಸೊ 3 1 3 2, ಅಂದ್ರೆ ಸಂಭವನೀಯತೆ ಎಷ್ಟು ಬರುತ್ತೆ? 1/2 ಬರುತ್ತೆ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕಾರ್ಡುಗಳ ಪ್ಯಾಕ್ನಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಹೊರಗೆಳೆದಾಗ ಅದು ಕಪ್ಪು ಬಣ್ಣದ್ದಾಗಿರುವ ಸಂಭವನೀಯತೆ ಅಂತ ಹೇಳ್ತಾರೆ. ಸೊ ಕಾರ್ಡ್ ಅಂತ ಬಂದಾಗ ನೋಡಿ, ಒಟ್ಟು ಎಷ್ಟು ಕಾರ್ಡ್ಗಳು ಇರ್ತವೆ ಅಂತಂದ್ರೆ 52 ಕಾರ್ಡ್ಗಳು ಇರ್ತವೆ. ಅದರಲ್ಲಿ 26 ಕೆಂಪು ಬಣ್ಣದ ಕಾರ್ಡ್ಗಳಿರ್ತವೆ, 26 ಕಪ್ಪು ಬಣ್ಣದ ಕಾರ್ಡ್ಗಳಿರ್ತವೆ. ಸೊ N(s) ಎಷ್ಟು ಅಂತಂದ್ರೆ 52. ಅದರಲ್ಲಿ ಕಪ್ಪು ಬಣ್ಣದ್ದಾಗಿರಬಹುದಾದ ಅಂತಂದ್ರೆ ಕಪ್ಪು ಬಣ್ಣದ ಕಾರ್ಡ್ಗಳು ಎಷ್ಟಿರ್ತವೆ? 26 ಇರ್ತವೆ. ಕೆಂಪು ಬಣ್ಣದ ಕಾರ್ಡ್ಗಳು ಅವು 26 ಇರ್ತವೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಕೊಡ್ತೀವಿ ನಾವು. ಅದರಲ್ಲಿ 4 ರೀತಿಯ ಕಾರ್ಡ್ಗಳು ಬರ್ತವೆ. ಒಂದು ಡೈಮಂಡ್, ಅದು ರೆಡ್ ಕಲರ್ ಇರುತ್ತೆ, ಡೈಮಂಡ್. ಇವು 13 ಕಾರ್ಡ್ಗಳು ಇರ್ತವೆ. ಯಾವ್ಯಾವ್ದು ಅಂತಂದ್ರೆ ಏಸ್ 2 3 4 5 6 7 8 9 10 ಮತ್ತು ಜೆ ಅಂತ ಒಂದಿರುತ್ತೆ, ಆಮೇಲೆ ಕ್ಯೂ ಅಂತ ಒಂದಿರುತ್ತೆ, ಇನ್ನೊಂದು ಕೆ ಅಂತ ಒಂದಿರುತ್ತೆ. ಸೊ ಈ ರೀತಿ 13 ಕಾರ್ಡ್ಗಳು. ಯಾವ್ಯಾವುದು ಆ ಕಾರ್ಡ್ಗಳು ನೋಡಿ, ಒಂದು ಎ ಅಂತ ಇರ್ತದೆ, ಇನ್ನೊಂದು 2 3 4 5 6 7 8 9 10, ಆಮೇಲೆ ಜೆ, ಆಮೇಲೆ ಕ್ಯೂ, ಆಮೇಲೆ ಕೆ.
ನೋಡಿ ಒಟ್ಟು 13 ಕಾರ್ಡ್ಗಳು. ಈ ರೀತಿ 13 13 13 13. ಈ 13ರಲ್ಲಿ ಈ 13 ಕಾರ್ಡ್ 26 ಕಾರ್ಡ್ಗಳು ಬ್ಲ್ಯಾಕ್ ಇರ್ತವೆ. ಈ 26 ಕಾರ್ಡ್ಗಳು ರೆಡ್ ಇರ್ತವೆ. ರೆಡ್ ಯಾವ್ಯಾವುದು ಅಂತಂದ್ರೆ ಡೈಮಂಡ್, ಇವು 13 ಕಾರ್ಡ್ಗಳು. ಇನ್ನೊಂದು ಹಾರ್ಟ್ಸ್ ಅಂತ ಬರುತ್ತೆ. ಡೈಮಂಡ್ ಯಾವ ಶೇಪ್ ಇರುತ್ತೆ ಅಂತಂದ್ರೆ ಈ ಶೇಪ್ ಇರುತ್ತೆ ನೋಡಿ, ಡೈಮಂಡ್. ಆ ಶೇಪ್ಗಳನ್ನು ಒಂದ್ಸಾರಿ ಬರೆದು ಬಿಡ್ತೀನಿ ರೀ. ನೋಡಿ ಈ ಶೇಪ್ ಅಲ್ಲಿ ಡೈಮಂಡ್ ಬರುತ್ತೆ. ಇದು ರೆಡ್ ಕಲರ್ ಇರುತ್ತೆ. ಇವು ಎಷ್ಟಿರ್ತವೆ? 13 ಇರ್ತವೆ. ಇನ್ನು ಹಾರ್ಟ್ಸ್ ಅವು ಈ ರೀತಿ ಇರುತ್ತೆ, ಅದು ರೆಡ್ ಕಲರ್ ಇರ್ತದೆ ಹಾರ್ಟ್ಸ್. ಸೊ ಹಾರ್ಟ್ಸ್ ಕೂಡ ರೆಡ್ ಕಲರ್, ಅವು 13 ಕಾರ್ಡ್ಗಳು ಇರ್ತವೆ. ಓಕೆ, ಆಮೇಲೆ ಇವು 13 ಆಯ್ತು. ಇನ್ನು ಸ್ಪೇಡ್ ಮತ್ತು ಕ್ಲಬ್ ಅಂತ ಬರ್ತವೆ. ಅವೆರಡು ಬ್ಲ್ಯಾಕ್ ಕಲರ್ ಕಾರ್ಡ್ಸ್. ಸ್ಪೇಡ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ರೀತಿ ಇರುತ್ತೆ. ಈ ರೀತಿ ಇರುತ್ತೆ. ಇದು ಸ್ಪೇಡ್, ಇದು ಬ್ಲ್ಯಾಕ್ ಕಲರ್ ಇರುತ್ತೆ ಇದು. ಇನ್ನು ಕ್ಲಬ್ ಅಂತ ಬರುತ್ತೆ. ಕ್ಲಬ್ ಈ ರೀತಿ ಇರುತ್ತೆ. ಓಕೆ, ಸೊ ಈ ರೀತಿ ಪ್ರತಿ ಕಾಂಬಿನೇಷನ್ 13 ಕಾರ್ಡ್ಗಳು ಇರ್ತವೆ ಈ ರೀತಿ. ಸೊ ಇದು ಡೈಮಂಡ್ 13, ಹಾರ್ಟ್ಸ್ 13, ಸ್ಪೇಡ್ 13, ಕ್ಲಬ್ 13. ನೋಡಿ, ಬ್ಲ್ಯಾಕ್ ಕಲರ್ 13, ರೆಡ್ ಕಲರ್ ಬ್ಲ್ಯಾಕ್ ಕಲರ್ 26, ರೆಡ್ ಕಲರ್ 26. ಸೊ ಈ ರೀತಿ ಇಲ್ಲಿ ಬೇಕಾಗಿರೋದು ಬ್ಲ್ಯಾಕ್ ಕಲರ್ ಅಂದ್ರೆ 26 ಇರ್ತವೆ. ದೇರ್ಫೋರ್ 26 ಡಿವೈಡ್ ಬೈ 52. 26 ಒಂದ್ಲೆ 26 ಎರಡ್ಲೆ. ಸೊ 1/2 ಸಂಭವನೀಯತೆ ಎಷ್ಟು ಅಂದ್ರೆ 1/2. ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಒನ್, ಒಂದು ಚೀಲದಲ್ಲಿ 5 ಕೆಂಪು ಚೆಂಡುಗಳು, 8 ಬಿಳಿ ಚೆಂಡುಗಳು, 4 ಹಸಿರು ಚೆಂಡುಗಳು ಮತ್ತು 7 ಕಪ್ಪು ಚೆಂಡುಗಳು ಇವೆ. ಸೊ ಒಟ್ಟು ಎಷ್ಟು ಚೆಂಡುಗಳಾಯ್ತು? 5 ಕೆಂಪು ಚೆಂಡುಗಳು, 8 ಬಿಳಿ ಚೆಂಡುಗಳು, 4 ಹಸಿರು ಚೆಂಡುಗಳು, 7 ಕಪ್ಪು ಚೆಂಡುಗಳು. ಎನ್ ಆಫ್ ಎಸ್ ಬೇಕು ಅಂದ್ರೆ ಒಟ್ಟು ಎಲ್ಲನ್ನು ಕೂಡಿಸ್ಲೇಬೇಕು. ಸೊ 8 4 12 ಒಂದು 13, 13 4 17, 17 7 24. ಇದು ಎನ್ ಆಫ್ ಎಸ್. ಸೊ ಎನ್ ಆಫ್ ಎಸ್ ಎಷ್ಟು ಬಂತು ಅಂದ್ರೆ 24 ಬಂತು. ಓಕೆ, ಈಗ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಚೀಲದಿಂದ ಹೊರತೆಗೆದಾಗ ಆ ಚೆಂಡು ಹಸಿರು ಬಣ್ಣದಾಗಿರಬಾರದು, ಬೇರೆ ಕಲರ್ ಆಗಿರಬೇಕು. ಹಸಿರು ಬಣ್ಣದ್ದಾಗಿರದ ಅಂತಂದ್ರೆ ಹಸಿರು ಬಣ್ಣ ಬಿಡಿ. ಇದು ಬಿಟ್ರೆ ಎಷ್ಟು ಉಳಿತದೆ? ಇನ್ನು ಇದು 8, ಇದು 5, ಇದು 7. ಎಷ್ಟಾಯ್ತು ಅಲ್ಲಿಗೆ? 8 4 12 13, 13 7 20. ಹಸಿರು ಬಣ್ಣದ್ದಾಗಿರದ ಅಂತಂದ್ರೆ ಅದೇ ನಮಗೆ ಆಕ್ಚುಯಲ್ ಇವೆಂಟ್ ಇದು ಆಗ್ಬೇಕಾಗಿರೋದು. ಸೊ ಎಷ್ಟಾಯ್ತು ಅಲ್ಲಿಗೆ? 20 ಆಯ್ತು. 5 + 8 13 + 7 20. ಎನ್ ಆಫ್ ಎಸ್ 24 ಇದೆ, ಎನ್ ಆಫ್ ಇ 20 ಬಂದಿದೆ. ಸೊ ಸಂಭವನೀಯತೆ ಎಷ್ಟು? 20/24. 4 5 20, 4 6 24. ಸೊ ಸಂಭವನೀಯತೆ ಎಷ್ಟು ಅಂದ್ರೆ 5/6. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್.